ಇನ್ನು ಬಿಡಿಎಗೆ ಫ್ಲಾಟ್ ಮಾರಾಟದ್ದೇ ಟೆನ್ಷನ್ ಆಗಿದೆ. ಬಿಡಿಎಗೆ ತಲೆನೋವಾದಂತಹ ಸಾವಿರಾರು ಫ್ಲಾಟ್ಗಳ ಮಾರಾಟ ಸೇಲ್ ಆಗ್ತಿಲ್ಲ. ಬಹುಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಫ್ಲಾಟ್ಗಳು ಬಿಡಿಎಗೆ ಫ್ಲಾಟ್ ಮಾರಾಟದ್ದೇ ಟೆನ್ಷನ್. ಬಿಡಿಎಗೆ ತಲೆನೋವಾದಂತಹ ಸಾವಿರಾರು ಫ್ಲಾಟ್ಗಳ ಮಾರಾಟ. ಈಗಾಗಲೇ ಅನೇಕ ಫ್ಲಾಟ್ಗಳು ತಯಾರಿದೆ, ಸೇಲ್ ಆಗ್ತಾ ಇಲ್ಲ. ಬಹುಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಫ್ಲಾಟ್ಗಳು. ಇದೀಗ ಫ್ಲಾಟ್ ಮಾರಾಟಕ್ಕೆ ಹೊಸ ಅಸ್ತ್ರ ಪ್ರಯೋಗಿಸಿದ ಬಿಡಿಎ ಫ್ಲಾಟ್ ಮೇಳ ಆಯೋಜನೆ ಮೂಲಕ ಮಾರಾಟಕ್ಕೆ ಯತ್ನ. ನೀವು ಬೈ ಒನ್ ಗೆಟ್ ಒನ್ ಫ್ರೀ ಕೊಟ್ಟರು ಜನ ಬರಲ್ಲ. ಬಿಡಿಎನಲ್ಲಿ ಖಾಲಿ ಬಿದ್ದಿವೆ 2604 ಫ್ಲಾಟ್ಗಳು, 241 ವಿಲಾಗಳು. ಆಗಸ್ಟ್ 30ರಂದು ಕಣಿಮಿಣಿಕೆಯಲ್ಲಿ ಫ್ಲಾಟ್ ಮೇಳ ಆಯೋಜನೆ. ಆಗಸ್ಟ್ 30ರಂದು ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ಮೇಳ. ಫ್ಲಾಟ್ ಮೇಳದಲ್ಲಿ ಸಿಗಲಿದೆ 3 BHK 2 BHK ಫ್ಲಾಟ್ಗಳು. ಈಗಾಗಲೇ 4-5 ಮೇಳ ಆಯೋಜನೆ ಮಾಡಿದ್ದ ಬಿಡಿಎಗೆ ಫ್ಲಾಟ್ ಮಾರಾಟದ ಟೆನ್ಷನ್. ನೋಡಿ, ಬಿಡಿಎ ಫ್ಲಾಟ್ಗಳಿಗೆ ಸೇಲ್ ಆಗ್ತಾ ಇಲ್ಲ ಯಾಕೆ ಅನ್ನೋ ಕಾರಣನ ಒಂದಷ್ಟು ಜನ ಬಿಚ್ಚಿಡ್ತಾರೆ. ಈ ಹಳೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸ್ತಾರೆ ನೋಡಿ, ಒಂದೇ ಕಲರಿಂದು. ಈ ಬಿಡಿಎ ಬಡಾವಣೆಗಳಲ್ಲಿ ಒಂದೇ ಕಲರ್ನ ಫ್ಲಾಟ್ಗಳು. ಅಕ್ಕಪಕ್ಕ ಚರಂಡಿ ವ್ಯವಸ್ಥೆ. ನಮ್ಮ ಬೆಂಗಳೂರು ಜನ ಅಥವಾ ನಮ್ಮ ಕರ್ನಾಟಕ ಸ್ವಲ್ಪ ಬುದ್ಧಿವಂತರು ಜನ ಫ್ಲ್ಯಾಟ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ಅದರ ಗೋಡೆಯ ಪೈಂಟ್ ಮಾತ್ರ ನೋಡೋದಲ್ಲ, ಅಕ್ಕಪಕ್ಕ ಗಮನಿಸ್ತಾರೆ. ಮಳೆ ಬಂದರೆ ಕತೆ ಏನು, ನೀರೆಂಗೆ ಹರಿಬೇಕು, ವೈಜ್ಞಾನಿಕ ಸೂತ್ರಗಳನ್ನು ಅಳವಡಿಸಲಾಗಿದೆಯಾ, ಈ ಫ್ಲ್ಯಾಟ್ಗಳಿಗೂ ಶಾಲೆಗಳಿಗೂ ಎಷ್ಟು ದೂರ, ಈ ಫ್ಲ್ಯಾಟ್ಗಳಿಗೂ ದೇವಸ್ಥಾನಕ್ಕೂ ಎಷ್ಟು ದೂರ. ಬಿಡಿಎ ತೆಗೆದುಕೊಂಡ ನಿವೇಶನದಲ್ಲಿ ಫ್ಲ್ಯಾಟ್ ಕಟ್ಟಿರ್ತಾರೆ, ಆದರೆ ಜನರ ಅನುಕೂಲಗಳನ್ನು ಗಮನಿಸಿ ಕಟ್ಟಿರ್ತಾರೆ ಇಲ್ಲ. ಜನರಿಗೆ ಕೆಲವೊಮ್ಮೆ ಅದು ಅನಾನುಕೂಲತೆಗಳಾಗಿರ್ಬೋದು. ಬಿಡಿಎ ಫ್ಲ್ಯಾಟ್ ಎಲ್ಲೋ, ಇನ್ನು ಸ್ಕೂಲ್ ಎಲ್ಲೋ, ಬಿಡಿಎ ಫ್ಲ್ಯಾಟ್ ಎಲ್ಲೋ, ದೇವಸ್ಥಾನ ಎಲ್ಲೋ. ಸೊ ಹೀಗೆಲ್ಲ ಇದ್ದಾಗ ಜನರಿಗೆ ಅನುಕೂಲ ಆಗೋ ತರಹದ ಕೆಲ ಏನಿರ್ತವೆ ಸ್ಟ್ರಾಟಜಿಗಳನ್ನು ಗಮನಿಸಿಕೊಂಡು ಬಿಡಿಎ ಫ್ಲ್ಯಾಟ್ ಕಟ್ಟಿದ್ರೆ ಒಳ್ಳೆಯದು ಅಂತ ಹೇಳಿ ಒಂದಷ್ಟು ಜನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.